ಅದು ಹೊಸ ಟಿಕೆಟ್ ದರ ಜಾರಿ ಬಂದಾಗ ಒಂದು ಜಗಳ, ಈಗ ನಿಲ್ತಾ ಇದೆ ತಾತ್ಕಾಲಿಕವಾಗಿ ಎಂದಿದ್ದಕ್ಕೆ ಇನ್ನೊಂದು ಜಗಳ. ಪಬ್ಲಿಕ್ ಟಿವಿ ಒಂದು ಅಭಿಯಾನವನ್ನು ಮಾಡ್ತಾ ಇತ್ತು, ಅದು ಒಂದು ಭಾಗ ದರ. ಆದರೆ ಈ ಮಧ್ಯದಲ್ಲೇ ದರ ಏರಿಕೆಗೂ ಬ್ರೇಕ್ ಬಿದ್ದಿದೆ. ತಕ್ಷಣವೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಾವೇ ಮಾಡಿದ್ದು ಎಂದು ಬೆನ್ನು ತಟ್ಟುಕೊಂಡಿದ್ದಾರೆ. ನೀರು ಕುಡಿಯೋ. ಇವತ್ತು ಮೆಟ್ರೋ ದರ ಏರಿಕೆಗೆ ಚರ್ಚೆಗೆ ಸಭೆ ಕರೆಯಲಾಗಿದ್ದರೂ ಅದನ್ನು ದಿಢೀರ್ ಮುಂದೆ ಹಾಕಿದ್ದಾರೆ. ದರ ಪರಿಷ್ಕರಣೆಗೆ ವರದಿ ಬರೋ ತನಕ ಹೆಚ್ಚಳ ಮಾಡಬಾರದು ಅಂತ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಬಿಟ್ಟಿದ್ದಾರಂತೆ. ಕರ್ನಾಟಕ ಸರ್ಕಾರವೇ ದರ ಹೆಚ್ಚಳದಂತೆ ತಡೆದಿದ್ದೇವೆ ಅಂತ ಅವ್ರು ಹೇಳಿಕೊಂಡ್ರು, ತಮ್ಮ ಬೆನ್ನು ತಾವೇ ತಟ್ಕೊಂಡ್ರು. ಇದಕ್ಕೆ ಬಿಜೆಪಿಯವರು ಭಾಳ ರವಿಕುಮಾರ್ ಯಾರೋ ಟಾಂಗ್ ಕೊಟ್ಟರು. ಟಿಕೆಟ್ ದರವನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ್ದು, ಅವರೇ ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಬೆಳಗ್ಗೆ ಹೇಳೋ ಡಿ.ಕೆ.ಶಿ ಸಂಜೆ ನಾನೇ ಇಳಿಸಿದ್ದೇನೆ ಅಂತ ಅಂತಾರೆ. ಏರಿಸಲು ನಿಮಗೆ ಅಧಿಕಾರವಿಲ್ಲದವ್ರಿಗೆ ಇಳಿಸಕ್ಕೆ ಹೆಂಗೆ ಅಧಿಕಾರ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ RV ರೋಡ್ ನಿಲ್ದಾಣದ ಬಳಿಯೆಲ್ಲ ಪ್ರತಿಭಟನೆಗೆ ಮುಂದಾದರೂ ಪೊಲೀಸ್ನವರು ಬಂಧಿಸಿ ಕಳಿಸಿದ್ರು. ಅಶೋಕ್ ಅವರು ಸುದ್ದಿಗೋಷ್ಠಿ ಮಾಡಿ ಮೆಟ್ರೋ ದರ ಏರಿಕೆಗೆ ಸಿದ್ದರಾಮಯ್ಯ ವಿರೋಧ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಪತ್ರ ಬರೆದು 2 ವರ್ಷ ಟಿಕೆಟ್ ದರ ಏರಿಕೆ ಮಾಡಲ್ಲ ಅಂತ ಹೇಳಿಬಿಡ್ಲಿ, ಮೆಟ್ರೋದ ಎಲ್ಲ ಅಧಿಕಾರ ಕೇಂದ್ರಕ್ಕೆ ಕೊಟ್ಟುಬಿಡ್ಲಿ ಅಂತೇನೋ ಸವಾಲು ಹಾಕ್ಕೊಂಡ್ರು. ಸಂಸದರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್, ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಎಲ್ಲ ಲೇವಡಿ ಮಾಡಿದ್ದಾರಂತೆ. ಕಮಿಟಿ ಮಾಡಿರೋದೇ ಆ ಥರ, ಅವ್ರು ಮಾಡ್ಕೊಂಡಿರೋ ಕಮಿಟಿ ಅದು ಇಂಡಿಪೆಂಡೆಂಟ್ ಕಮಿಟಿ ಅಂತಲೇ ಮಾಡಿದ್ದಾರೆ. ಬಟ್ ಆ ಕಮಿಟಿಗೆ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ಇರ್ತಾರೆ. ಪ್ರಶ್ನೆ ನಮಗೆ ಅದಲ್ಲ. ಈಗ ಪ್ರಶ್ನೆ ನಮಗಿರೋದು ದರ ಏರಿಕೆ ಆಗಲೇಬಾರ್ದು ಸೂರ್ಯಚಂದ್ರ ಇರುವವರೆಗೆ ಅಂತ ಹೇಳಕ್ ಬರಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ದರ ಏರಿಕೆ ಆಗಲೇಬೇಕು, ಯಾವ ಪ್ರಮಾಣದಲ್ಲಿ ಮತ್ತು ಯಾತಕ್ಕೆ ಅನ್ನೋದಕ್ಕೆ ಒಂದು ವಿವರಣೆ ಬೇಕು. ಅದಕ್ಕೆ ಈಗ ಏನಾಗಿದೆ ಅಂದರೆ ನಮಗೆ ಪ್ರಾಬ್ಲಮ್ಮು, ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಾನು. ಒಂದು, ಈ ಮೆಟ್ರೋ ಎಂಬುದು ಅಪ್ಪ ಅಮ್ಮ ಇಲ್ಲದ ಅಬ್ಬೆಪಾರಿ ಮಗುನೋ ಅಥವಾ ಯಾರ ನಿಯಂತ್ರಣಕ್ಕೂ ಬಾರದ ಈಸ್ಟ್ ಇಂಡಿಯಾ ಕಂಪನಿನೋ? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಎರಡರಲ್ಲಿ ಒಂದು ಹೇಳಬೇಕು ಅವರು. ಎರಡನೇ ಸಮಸ್ಯೆ ನಮಗಿರೋದು, ಮೆಟ್ರೋ ಅಧಿಕಾರಿಗಳು ಮತ್ತು ಮೆಟ್ರೋ ಕಾರ್ಪೊರೇಷನ್ ಎಂಬುದು ಧಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪದ ಥರ ಕಾಣುತ್ತೆ ನನಗೆ. ಅವ್ರಿಗಿರೋ ಅಷ್ಟು ಧಿಮಾಕು ಮತ್ತು ಕೊಬ್ಬು ಅಲ್ಲಿರೋ ಆಫೀಸರ್ಗಳು ಅಥವಾ ಮತ್ತೊಬ್ಬರೋ ಮಗದೊಬ್ಬರಿಗೂ. ರಿಟೈರ್ ಆಗಿರೋ ಆಫೀಸರ್ಸ್ನೆಲ್ಲ ಮೆಟ್ರೋ ಯಾಕೆ ಇಟ್ಕೊಂಡಿದೆ? ಅವ್ರ ಖರ್ಚು ವೆಚ್ಚ ಎಲ್ಲ ಜಾಸ್ತಿ. 60 ವರ್ಷ ದಾಟಿದವ್ರನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಕತ್ತೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ ಅಥವಾ ಅವ್ರು ಇಲ್ಲಿದ್ರೆ ನೀವು ಸತ್ತೋಗ್ಬಿಡ್ತೀರಾ? ಇವ್ರಿಗೆ ದಾದ್ ಪಿರಿಯಾದ್ ಇಲ್ದಂಗೆ ಆಡ್ತಾ ಇದ್ದಾರೆ ಮೈಸೂರು ಮಹಾರಾಜರ ಹತ್ರ. ಮಹಾರಾಜರ ಹತ್ರ ಪಾಪ ಮೈಸೂರು ಮಹಾರಾಜರು ಭಾಳ ಒಳ್ಳೆಯವರಾಗಿ ಆಕ್ಟ್ ಮಾಡಿದ್ದಾರೆ. ಕಂಪೇರ್ ಮಾಡೋದಲ್ಲ. ಕಂಪೇರ್ ಮಾಡೋಕ್ಕಾಗಲ್ಲ ಅದನ್ನ. ಈ ದಿಮಾಕಿನ ಕೊಬ್ಬಿನ ಗಿರಾಕಿಗಳನ್ನ ಮೊದಲು ಮುಖಾಮುಖಿ ಕಿತ್ ಬಿಸಾಕ್ಬೇಕು ಆಚೆಗೆ. ಯಾರನ್ನ ಯಾಕಿದ್ದಾರೆ ಇವರೆಲ್ಲ? ಹೂ ಗೇವ್ ದೆಮ್ ಪರ್ಮಿಷನ್? ಯಾವನು ತೊಗೊಂಬಂದವನು ಇವ್ರನ್ನೆಲ್ಲರೂ? ಅವನು ಫಸ್ಟು ಹೇಳಿ ಕರ್ನಾಟಕದ್ದು ನಮ್ಮ ದುಡ್ಡನ್ನು ತಿಂತಾ ಇರೋವನು ಯಾವನವನು. ಇದು ನಮ್ಮ ಪ್ರಾಬ್ಲಮ್. ಇದು ಈ ಕೊಬ್ಬು ಮತ್ತು ದಿಮಾಕು ಹೊರಟಾಗೋದು ನಮಗಲ್ಲಿ. ಮೂರನೇ ಸಮಸ್ಯೆ, ಇದರ ಅಪ್ಪ ಅಮ್ಮ ಯಾರು ಅಂತ ಹೇಳ್ಬಿಟ್ರೆ ನಮಗೆ ಸುಲಭ. ಸಾರ್ವಜನಿಕ ಸಾರಿಗೆಯಲ್ಲಿ ಚೀಪ್ ಆಗಿದ್ದಷ್ಟು ಜನ ಹೆಚ್ಚು ಪ್ರಯಾಣ ಮಾಡ್ತಾರೆ, ಡಿಕಂಜೆಸ್ಟ್ ಆಗತ್ತೆ ರೋಡು ಅನ್ನೋದು ಅಲಿಖಿತ ನಿಯಮ ಪ್ರಪಂಚದ ಎಲ್ಲ ಕಡೆಯಲ್ಲಿ. ನಮ್ಮ ರಾಜ್ಯದಲ್ಲಿ ಎಡಬಿಡಂಗಿ ಸರ್ಕಾರ ಒಂದು ಇದ್ದಂಗಿದೆ. ಈ ಎಡಬಿಡಂಗಿ ತಲೆಕೆಟ್ಟ ತಲೆತಿರುಕ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಒಂದು ಕಡೆ 8 ಲಕ್ಷ 10 ಲಕ್ಷ ಜನ ಪ್ರಯಾಣ ಮಾಡುವಂತಹ ಮೆಟ್ರೋ ಕೈಗೆಟುಕದಂತೆ ಮಾಡ್ತಾ ಹೋಗ್ತಿದ್ದಾರೆ. ಕಾಸ್ಟಲ್ಲಿ ಬಾಯಿಗೆ ಬಂದಂಗೆ ರೇಟ್ ಮಾಡಿಕೊಂಡು, ದಾದ್ ಪಿರಿಯಾದಿಲ್ಲದೆ ಅಪ್ಪ ಅಮ್ಮ ಇಲ್ಲದೆ ಅದಕ್ಕೆ. ಇನ್ನೊಂದು ಕಡೆ ಅದೇ ಸಾರ್ವಜನಿಕ ಸೇವೆಯಲ್ಲಿ ಮತ್ತೆ ಜನ ಟ್ರಾವೆಲ್ ಮಾಡ್ತಾರೆ ಹೆವಿ ಅನ್ನೋ ಜಾಗದಲ್ಲಿ ಫುಲ್ ಪುಕ್ಕಟ್ಟೆ ಮಾಡಿಬಿಟ್ಟು ಆ ಸಂಸ್ಥೆಗಳನ್ನೇ ಮುಳುಗಿಸ್ಬಿಡ್ತಿದ್ದಾರೆ.
ಹೌದು. ಇದನ್ನ ಎಡಬಿಡಂಗಿ ಸರ್ಕಾರ ಅಂತ ಕರೀಬೇಕೋ ಅಥವಾ ಒಂಥರ ತಿರುಕುತನದ ಸರ್ಕಾರ ಇದು, ಅದಕ್ಕೆ ಬುದ್ಧಿ ಇಲ್ಲ, ತಲೆ ಇಲ್ಲ, ಅದಕ್ಕೆ ಬ್ರೈನ್ ಇಲ್ಲ ಅಂತ ಹೇಳಬೇಕಾ? ಇದಕ್ಕೆ ಏನು ಹೇಳೋಣ ನಾವು? ಬ್ಯಾಲೆನ್ಸ್ ಮಾಡೋದೇ ಸಿ ಬೋತ್ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇರುವಂತವು ಇವು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬಡವರು ಹೋಗಲ್ಲ. ಸಿದ್ದರಾಮಯ್ಯ ಬಡವರು ಹೋಗ್ಬಾರ್ದೇನ್ರಿ ಅಂತಾರಲ್ಲ, ಇಲ್ಲಿ ಹೋಗಲ್ವಾ? ಹೂ ಟೋಲ್ಡ್ ಯು? ಬರೀ ಬಸ್ಸಿಗೆ ಮಾತ್ರ ಬಡವರಾ? ದಿಸ್ ಈಸ್ ಎ ಕಾಂಟ್ರಡಿಕ್ಷನ್ ವಿಚ್ ದಿ ಸ್ಟೇಟ್ ಹ್ಯಾಸ್ ಟು ಅಡ್ರೆಸ್ ಫಸ್ಟ್. ಇದು ಬಿಟ್ಟುಬಿಟ್ಟು ನನ್ನ ಆ ಬೆಂಗಳೂರಿನ ಆ ಮೂಲೆಯಿಂದ ಈ ಮೂಲೆ ಟನಲ್ ಮಾಡ್ಕೋತೀನಿ ಅಂತಂದ್ರೆ ಇಟ್ ಡಸಂಟ್ ಮಾಡೋದು ಬೇರೆ ವಿಚಾರ, ಬಟ್ ಇಟ್ ಡಸಂಟ್ ವರ್ಕ್ಸ್ ಅಷ್ಟು ಸುಲಭವಾಗಿ ಆ ಥರ ಎಲ್ಲ. ಅದು ಇದು ನಮ್ಮ ಸಮಸ್ಯೆ. ಎರಡನೇದು ಈಗಲೂ ಹೇಳ್ತಾ ಇದ್ದೀನಿ, ಇದು ತಾತ್ಕಾಲಿಕ. ಇದು ಮುಂದೆ ಒಂದು ದಿನ ಬರುತ್ತೆ. ಇದೇ DKC ನೀರಿನ ದರ, ಬಸ್ ದರ, ಆಮೇಲೆ ಕಾರ್ಪೊರೇಷನಲ್ ದರ, ಸ್ಟ್ಯಾಂಪ್ ಡ್ಯೂಟಿ ದರ, ಎಲೆಕ್ಟ್ರಿಸಿಟಿ ದರ ಎಲ್ಲ ಮಾಡಬೇಕಾಗತ್ತೆ ಅಂತ ಭಾಳ ಭಾಳ ಉಡಾಫೆಯಿಂದ ಹೊಡೆದಿದ್ರಲ್ಲ ಏನೋ ಜನ, ಇವರು ವೈರಿಗಳು ಅನ್ನೋ ಟೈಪಲ್ಲಿ. ಇದಕ್ಕೂ ಅವರೇ ಹೇಳ್ತಾರೆ, ನೋಡ್ತಾ ಇರಿ, ಅದೆಲ್ಲ ಮಾಡಬೇಕಾಗತ್ತೆ ರೀ, ಏನು ಫ್ರೀ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿವರೆಗೂ ಕೇಂದ್ರ ಅಂದ್ರು ಅದು ಹೇಳ್ತಾರೆ, ಒಂದಿನ ಇನ್ನೊಂದಿನ ಹೇಳ್ತಾರೆ. ಇಲ್ವಾ ಮಿಸ್ಟರ್ DK ಶಿವಕುಮಾರ್ ಅವರು ಒಂದು ಹೇಳ್ಬಿಡಿ, ಇದು ನನ್ನದು ಏರಿಯಾ, ಇಲ್ಲ ನಂದಲ್ಲ, ನನಗೆ ಬೇಕಾದಾಗ ನನ್ನದು, ನನಗೆ ಬೇಡದಿದ್ದಾಗ ನಂದಲ್ಲ ಅನ್ನೋಂಥ ಈ ಉಡಾಫೆ ಮತ್ತು ಎಡಬಿಡಂಗಿತನ ತೋರಿಸ್ಬೇಡಿ. ನನಗೆ ಈಗಲೂ ಕ್ಲಾರಿಫಿಕೇಶನ್ ಬೇಕು, ಯಾಕಂದರೆ ನಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಬರುತ್ತೆ ಇನ್ನೊಂದು ಸರಿ. ಇದು ದರ ಏರಿಕೆ ಬರುತ್ತೋ ಅಥವಾ ಈ ತಾತ್ಕಾಲಿಕ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಅದು ಬಂದಾಗ ಬರುತ್ತೆ. ಯಾರನ್ನು ಕೇಳಬೇಕಾಗ ಜನಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು? ರಾಜ್ಯನ ಅಥವಾ ಕೇಂದ್ರ? ಅದನ್ನು ಹೇಳಿ. ಇಲ್ಲ ಅವ್ರಿಗೂ ಇಲ್ಲ, ಇಲ್ಲ ಅವ್ರಿಗೂ ಇಲ್ಲ, ಇಲ್ಲ ಅವ್ರಿಗೂ ಇದೆ, ಇಲ್ಲ ಅವ್ರಿಗೂ ಇದೆ. ಒಳ್ಳೆ ಎಡಬಿಡಂಗಿಗಳಾಗೋದ್ರಲ್ಲ ಎಲ್ಲರೂ. ಕೇಂದ್ರದವರು ಅಷ್ಟೇ ಎಡಬಿಡಂಗಿಗಳೇ ಅವರೂ. ಅದರಲ್ಲೂ ನಮ್ಮ MP ಗಳು ಪಕ್ಕಾ ಎಡಬಿಡಂಗಿಗಳು. ಎಲ್ಲ ಬುರುಡೆ ಬಿಟ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟು ಮಜಾ ತಗೋತಿದ್ದಾರೆ ಅಷ್ಟೇ. ಹಾಗಾಗಿ ಫಸ್ಟ್ ಅದನ್ನು ಹೇಳಿ ಆಮೇಲೆ ಮಿಕ್ಕಿದ್ದು ನೋಡೋಣ. ಎಸ್, ಈಗ ಅವರು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.